ನಮಸ್ತೆ ಬಂಧುಗಳೇ, ಎಲ್ಲರೂ ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸುತ್ತಾ ನನ್ನ ಮಾತನ್ನು ಶುರು ಮಾಡ್ತಾ ಇದ್ದೀನಿ. ದಾರಿಯಲ್ಲಿ ಹೋಗುವಾಗ ಯಾರಾದರೂ ಸಿಕ್ಕರೆ ಯಾವ ರೀತಿ ಪ್ರತಿಕ್ರಿಯೆ ನೀಡಬೇಕು, ಯಾವ ರೀತಿ ಅವರನ್ನು ಮಾತನಾಡಿಸಬೇಕು? ಆ ವ್ಯಕ್ತಿ ನಿಮ್ಮನ್ನು ಹೇಗಿದ್ದೀರಿ ಅಂತ ಕೇಳಿದಾಗ ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ ಅಂತ ಕೇಳಬೇಕಂತೆ ಮುಗುಳ್ನಗೆಯಿಂದ. ಊಟ ಆಯ್ತಾ ಅಂತ ಕೇಳಿದಾಗ ಹೌದು ನಮ್ದು ಊಟ ಆಯ್ತು, ನಿಮ್ದು ಊಟ ಆಯ್ತಾ ಅಂತ ಕೇಳಬೇಕಂತೆ. ಎಂಥ ಸಂಸ್ಕಾರ ನೋಡಿ ಇದು. ಒಂದು ಉದಾಹರಣೆ, ಇಬ್ಬರು ಸ್ನೇಹಿತರಿರ್ತಾರೆ, ತುಂಬಾ ಆತ್ಮೀಯ ಸ್ನೇಹಿತರು. ಅದರಲ್ಲಿ ಒಬ್ಬ ಸ್ನೇಹಿತನಿಗೆ ತುಂಬಾ ಕಷ್ಟವಾದಾಗ ಇನ್ನೊಬ್ಬ ಸ್ನೇಹಿತನ ಬಳಿ ಸಾಲವನ್ನು ತೆಗೆದುಕೊಳ್ತಾನೆ. ಸಾಲವನ್ನು ತೀರಿಸಲಾರದೆ ಒಂದು ದಿನ ಫೋನ್ ಸ್ವಿಚ್ ಆಫ್ ಮಾಡಿ ಮನೆಯಲ್ಲೇ ಉಳಿದು ಬಿಡುತ್ತಾನೆ. ಪ್ರತಿಕ್ರಿಯೆ ನೀಡುವುದಿಲ್ಲ. ಕೊಟ್ಟಂತ ವ್ಯಕ್ತಿ ನನ್ನ ಪ್ರಾಣ ಸ್ನೇಹಿತನಿಗೆ ಏನಾಗಿದೆ, ಆರೋಗ್ಯವನ್ನು ವಿಚಾರಿಸಿಕೊಂಡು ಬರೋಣ, ಹಾಗೆ ಸಾಲವನ್ನು ಕೇಳಿ ಬರೋಣ ಅಂತ ಹೇಳಿ ಮನೆಗೆ ಬರ್ತಾನೆ. ಬೆಲ್ ತಟ್ತಾನೆ. ಒಳಗಡೆ ಇರುವಂತಹ ಮಗು ಡೋರ್ ಅನ್ನು ಓಪನ್ ಮಾಡುತ್ತೆ. ಆಲ್ರೆಡಿ ಆ ವ್ಯಕ್ತಿ ಆ ಮಗುವಿಗೆ ಪರಿಚಯ ಇರುವುದರಿಂದ ಡೋರ್ ಅನ್ನು ಓಪನ್ ಮಾಡುತ್ತೆ. ಬನ್ನಿ ಅಂಕಲ್, ಹೇಗಿದ್ದೀರಿ? ಬಹಳ ದಿನದ ನಂತರ ನಮ್ಮ ಮನೆಗೆ ಬಂದಿದ್ದೀರಾ, ಬನ್ನಿ ಒಳಗಡೆ ಅಂತ ಹೇಳಿ ಒಳ್ಳೆ ಸಂಸ್ಕಾರದಿಂದ ಕುಳಿತುಕೊಳ್ಳಲು ಹೇಳುತ್ತೆ. ಮುಂದುವರಿದು ಏನ್ ತಗೊಳ್ತೀರಾ ಕುಡಿಲಿಕ್ಕೆ ಅಂತ ಹೇಳಿ ಒಳಗಡೆ ಹೋಗಿ ಒಂದು ಗ್ಲಾಸ್ ನೀರನ್ನು ತೆಗೆದುಕೊಂಡು ಬಂದು ಜೊತೆಗೆ ಒಂದು ಚೂರು ಬೆಲ್ಲವನ್ನು ತೆಗೆದುಕೊಂಡು ಬರುತ್ತೆ, ಕೊಡುತ್ತೆ. ಆ ವ್ಯಕ್ತಿಗೆ ನೀರನ್ನು ಕುಡಿದು ಬೆಲ್ಲವನ್ನು ಬಾಯಲ್ಲಿ ಹಾಕಿಕೊಳ್ಳುತ್ತಾ ಆ ಒಂದು ಅತಿಥಿ ಬಾಯಲ್ಲಿ ಎಂತ ಮಾತು ಬರುತ್ತೆ ಅಂತ ಹೇಳಿದ್ರೆ, ಏನು ಈ ಮಗುವಿಗೆ ಇಂಥ ಸಂಸ್ಕಾರ? ನಾನು ಬಂದಿರುವುದು ನನ್ನ ಸ್ನೇಹಿತನ ವಿಚಾರಿಸಕ್ಕೆ, ಸಾಲವನ್ನು ಕೇಳಲಿಕ್ಕೆ. ಆದರೆ ಈ ಮಗು ಮಾಡುತ್ತಿರುವುದಾದರೆ ಏನು? ನನ್ನ ಮನೆಯವರ ಬಗ್ಗೆ ಆರೋಗ್ಯ ವಿಚಾರಿಸಿಕೊಳ್ತಾ ಇದೆ, ಕುಡಿಲಿಕ್ಕೆ ತಂಪಾದ ನೀರನ್ನು ಕೊಟ್ಟಿದೆ, ಜೊತೆಗೆ ಬೆಲ್ಲವನ್ನು ಕೊಟ್ಟಿದೆ. ನನ್ನ ಸ್ನೇಹಿತ ಸಾಲವನ್ನು ತೆಗೆದುಕೊಂಡಿರಬಹುದು, ಕಷ್ಟದಲ್ಲೇ ಇರಬಹುದು, ಆದರೆ ಮಗುವಿಗೆ ಒಳ್ಳೆಯ ಒಂದು ಸಂಸ್ಕಾರ ಕಲಿಸಿದ್ದಾನಲ್ಲ. ಇಂಥ ಸಂಸ್ಕಾರಗಳು ಯಾವ ವಿಶ್ವವಿದ್ಯಾಲಯದಲ್ಲೂ ಸಿಗೋದಿಲ್ಲ. ತಾಯಿಯ ಮಡಿಲಲ್ಲಿ ಮಾತ್ರ, ತಂದೆಯ ಹೆಗಲಿನಲ್ಲಿ ಮಾತ್ರ. ಮನೆಯೇ ಮಂತ್ರಾಲಯ. ನೋಡಿ, ದಯವಿಟ್ಟು ಎಲ್ಲ ಮಕ್ಕಳ ಕೈಯಲ್ಲಿ ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಸ್ವಾಮಿ ವಿವೇಕಾನಂದ, ಕಿತ್ತೂರಾಣಿ ಚೆನ್ನಮ್ಮ, ಬಸವಣ್ಣನವರು, ಭಗತ್ ಸಿಂಗ್ ಅಂತವರ ಬುಕ್ಕವನ್ನು ಕೊಟ್ಟು ಅವರ ಚರಿತ್ರೆಯನ್ನು ಓದಲು ಹೇಳಿ. ನೋಡಿ ನಿಮ್ಮ ಮಕ್ಕಳ ಒಂದು ಬದಲಾವಣೆ, ಸಂಸ್ಕಾರದ ಬದಲಾವಣೆ. ಅವರಿಗೆ ಹೇಳಿ ಸಂಬಂಧಗಳನ್ನ ಪರಿಚಯ ಮಾಡಿಕೊಡಿ. ಬಂಧು ಬಳಗ, ಅಣ್ಣ ತಮ್ಮ, ಅಕ್ಕ ತಂಗಿ, ಅಜ್ಜ ಅಜ್ಜಿ, ತಂದೆ ತಾಯಿ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರ ಒಂದು ಪರಿಚಯ ಮಾಡಿಕೊಡಿ. ಈಗಿನ ಮಕ್ಕಳಿಗೆ ಸಂಸ್ಕಾರ ಇಲ್ಲದೆ ಬೆಳೀತಾ ಇದ್ದಾರೆ ನಮ್ಮ ಮಕ್ಕಳು. ಬಂಧುಗಳ ಸಾರಾಂಶನೇ ಗೊತ್ತಿಲ್ಲ. ಬರುವಂತರನ್ನ ಯಾವ ರೀತಿ ಸ್ವೀಕಾರ ಮಾಡಿ ಅತಿಥಿ ಸೇವೆ ಮಾಡಬೇಕು, ಅತಿಥಿ ಸಂಸ್ಕಾರ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಮಕ್ಕಳಿಗೆ. ದಯವಿಟ್ಟು ಎಲ್ಲ ತಂದೆ ತಾಯಿಯರಲ್ಲಿ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ, ಮಕ್ಕಳಿಗೆ ಸಂಸ್ಕಾರ ಕಲಿಸಿ. ನೀವು ಏನು ಕೊಡದೆ ಹೋದ್ರೂ ಸಾಕು, ಆಸ್ತಿ ಬೇಡ ಮಕ್ಕಳಿಗೆ. ವಿದ್ಯೆ ಕೊಡ್ತಿರೋ ಬಿಡ್ತಿರೋದು ನಿಮಗೆ ಬಿಟ್ಟಿದ್ದು, ಆದರೆ ಸಂಸ್ಕಾರ ಅನ್ನೋದು ದಯವಿಟ್ಟು ಎಲ್ಲ ಮಕ್ಕಳಿಗೆ ಕೊಡಿ ಅಂತ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಮಾತು ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.